ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಈ ವಿಡಿಯೋದಲ್ಲಿ ನಾವು ಒಂದು ವಿಶೇಷವಾದಂತಹ ವಸ್ತುವಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಸ್ತುವಿನ ಬಗ್ಗೆ ಸಾಕಷ್ಟು ವಿಡಿಯೋಗಳು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು. ಯಾಕೆಂದರೆ ಎಲ್ಲರೂ ಸಹ ಈ ಒಂದು ವಿಚಾರದ ಬಗ್ಗೆ ಈಗ ತುಂಬ ಟ್ರೆಂಡಿಂಗಲ್ಲಿರುವಂತಹ ವಸ್ತು ಇದು. ಸೊ ಈ ಒಂದು ವಸ್ತುವಿನ ವಿಶೇಷತೆ ಏನು, ಈ ವಸ್ತು ಯಾರಿಗೆಲ್ಲ ಸಕ್ಸಸ್ ಕೊಡುತ್ತೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ವಿಚಾರವನ್ನು ತಿಳಿಸಿಕೊಟ್ಟಿರಬಹುದು. ಈ ಒಂದು ವಿಡಿಯೋದಲ್ಲಿ ವಿಶೇಷವಾದಂತಹ ಮಾಹಿತಿಗಳನ್ನು ನಾನು ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ವಿಷಯಗಳನ್ನು ನೀವು ತಿಳ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡುಕೊಳ್ಳಬಹುದು. ಸೊ ಆ ಒಂದು ವಿಶೇಷವಾದ ವಸ್ತು ಏನು ಅಂತಂದರೆ, ಈಗ ಪ್ರಸ್ತುತ ಆಧುನಿಕ ಯುಗದಲ್ಲಿ ಸೆಲೆಬ್ರಿಟೀಸ್ ಇಂದ ಹಿಡಿದು ಎಲ್ಲರೂ ಸಹ ಕಂಪಲ್ಸರಿಯಾಗಿ ಹಾಕ್ಕೊಳ್ತಾ ಇರುವಂತಹ ವಸ್ತು. ಹಾಗಾದರೆ ಏನದು? ಸೊ ಎಲ್ಲರೂ ಅದರ ಒಂದು ಫಲಿತಗಳನ್ನು ಸಾಕಷ್ಟು ಚೆನ್ನಾಗಿ ಪಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಆ ವಸ್ತು ಯಾವುದು? ಮತ್ಯಾವುದು ಅಲ್ಲ, ಎಲ್ಲರಿಗೂ ಗೊತ್ತಿರುವಂಥದ್ದು, ಎಲ್ಲರಿಗೂ ಈಗ ಪ್ರಸ್ತುತ ಆಧುನಿಕದಲ್ಲಿ ಇಷ್ಟ ಆಗ್ತಾ ಇರುವಂಥದ್ದು ಕರಂಗಲಿ ಮಾಲ. ಇದನ್ನು ಕಗ್ಗಲಿ ಮರ ಅಂತಲೂ ಸಹ ಕರಿತೀವಿ. ಸೊ ಈ ಒಂದು ಕರಂಗಲಿ ಮಾಲ ಬಗ್ಗೆ ಇವತ್ತು ನಾನು ಒಂದು ವಿಶೇಷವಾದಂತಹ ಮಾಹಿತಿಯನ್ನು ನಿಮ್ಗಾದರೆ ಕೊಡ್ತೀನಿ. ಫುಲ್ ವಿಡಿಯೋ ನೋಡಿ ಸಾಕಷ್ಟು ವಿಚಾರಗಳನ್ನು ನೀವು ಸಹ ತಿಳಿದುಕೊಳ್ಳಬಹುದು. ಸೊ ಈ ಒಂದು ಕರಂಗಲಿ ಮಾಲಕ್ಕೆ 10,000 ವರ್ಷಗಳ ಇತಿಹಾಸವಿದೆ. ಸೊ ಈ 10,000 ವರ್ಷಗಳ ಇತಿಹಾಸವಿರುವಂತಹ ಕರಂಗಲಿ ಮಾಲ ಎಲ್ಲಿ ಸಿಗುತ್ತೆ, ಹೇಗೆ ಅದನ್ನು ಒಂದು ತಯಾರು ಮಾಡ್ತಾರೆ, ಎಲ್ಲಿ ಇದರ ಪ್ರಾಮುಖ್ಯತೆ ಹೆಚ್ಚು ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೂ ಮುಂಚೆ ಈ ಒಂದು ಕರಂಗಲಿ ಮಾಲ ಯಾವ ಯಾವ ಕ್ಷೇತ್ರಗಳಿಗೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ, ಪ್ರತಿಯೊಂದು ಕ್ಷೇತ್ರಕ್ಕೂ ಸಹ ಈ ಒಂದು ಕರಂಗಲಿ ಮಾಲ ಎನರ್ಜಿ ಅನ್ನೋದು ಕೊಡುತ್ತೆ. ಕರಂಗಲಿ ಮಾಲದಲ್ಲಿ ಸಾಕಷ್ಟು ಎನರ್ಜಿ ಇರೋದಂತೂ ಸತ್ಯ. ಆದರೆ ಆ ಎನರ್ಜಿಯನ್ನು ನೀವು ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನ ಮುಂದಿನ ಒಂದು ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕಂಟಿನ್ಯೂ ಆಗಿ ನೋಡಿ. ಸೊ ಈ ಒಂದು ಕರಂಗಲಿ ಮಾಲದ ಬಗ್ಗೆ ನಾವು ಸ್ವಲ್ಪ ಅದರ ಒಂದು ಹಿನ್ನೆಲೆಯ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಸೊ ಈ ಕರಂಗಲಿ ಮಾಲ ಅನ್ನೋದು ಮಹಾಭಾರತದ ಪಾಂಡವರಿಂದ ಹಿಡಿದು ರಾಮಾಯಣದ ರಾವಣನವರೆಗೂ ಸಹ ಈ ಒಂದು ಕರಂಗಲಿ ಮಾಲೆಯನ್ನು ಬಳಸ್ತಾ ಇದ್ರು ಅಂತ ಒಂದು ಮಾಹಿತಿ ಪುಸ್ತಕಗಳಲ್ಲಿ ಇದೆ. ಸೊ ಇದು ಈಜಿಪ್ಟ್ ಸಂಪ್ರದಾಯದಲ್ಲಿ ಬಳಸಿದ ಇತಿಹಾಸವೂ ಸಹ ಪುಸ್ತಕಗಳಲ್ಲಿ ಬರೆದಿದೆ. ಇದು ಎಲ್ಲಿ ಜಾಸ್ತಿ ಮರಗಳನ್ನು ಬೆಳೀತಾರೆ, ಎಲ್ಲಿ ಜಾಸ್ತಿ ಇದನ್ನು ನೀವು ಕಾಣಬಹುದು ಅಂತಂದರೆ ದಕ್ಷಿಣ ಭಾರತ ಮತ್ತು ಶ್ರೀಲಂಕಾದಲ್ಲಿ ನೀವು ಈ ಒಂದು ಮರಗಳನ್ನು ಚೆನ್ನಾಗಿ ಬೆಳೆಯೋದನ್ನು ನಾವು ಕಾಣಬಹುದು. ಸೊ ಈ ಒಂದು ಕರಂಗಲಿ ಮಾಲೆಯೆಲ್ಲ ಮಾಡಿದಂತಹ ಆಯುಧಗಳನ್ನು ಮಹಾಭಾರತ ನಡಿಬೇಕಾದ್ರೆ ಮಹಾಭಾರತದ ಒಂದು ಆಯುಧಗಳೇನಿದೆ ಆ ಆಯುಧಗಳನ್ನು ಕಗ್ಗುಲಿ ಮರದಲ್ಲಿ ಇಟ್ಟಿದ್ರು ಒಂದು ಇನ್ಫಾರ್ಮೇಶನ್ ಸಹ, ಮಾಹಿತಿ ಸಹ ಒಂದು ಪುಸ್ತಕಗಳಲ್ಲಿ ಬರೆಯಲಾಗಿದೆ. ಸೊ ಈಜಿಪ್ಟ್ ಒಂದು ಸಂಪ್ರದಾಯದಲ್ಲಿ ಈ ವಸ್ತುಗಳನ್ನು ಉಡುಗೊರೆಯಾಗಿ ಕೊಡ್ತಾ ಇದ್ರಂತೆ. ಈಗ ನಾವೇನು ಕೊಡ್ತೀವಿ, ಈಗ ಯಾರಿಗಾದ್ರೂ ನಾವು ಸಹ ಈಗ ಏನು ಮಾಡ್ತೀವಿ, ಒಳ್ಳೆ ರಿಸಲ್ಟ್ ಕೊಡುತ್ತಪ್ಪ ಕರಂಗಲಿ ಮಾಲೆಯನ್ನು ಗಿಫ್ಟ್ ಕೊಟ್ಬಿಡೋಣ ನಮ್ಮ ಫ್ರೆಂಡ್ಗೆ ಅಂತೇಳಿ ಸಾಕಷ್ಟು ಜನ ನಮ್ಮ ಆಫೀಸಲ್ಲೇ ಪರ್ಚೇಸ್ ಮಾಡಿರೋ ಅಂಥವ್ರು ತುಂಬ ಜನ ಇದ್ದಾರೆ. ಕರಂಗಲಿ ಮಾಲೆ ಕೊಡೋಣ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಕಾಲದಲ್ಲಿ ಈಜಿಪ್ಟಿಯನ್ನರು ಈ ಒಂದು ಕರಂಗಲಿ ಮರದಿಂದ ಮಾಡಿದಂತಹ ಆಯುಧಗಳನ್ನು ಒಂದು ಎಕ್ವಿಪ್ಮೆಂಟ್ಸನ್ನು ಉಡುಗೊರೆಯಾಗಿ ಕೊಡ್ತಾ ಇದ್ರಂತೆ. ಏನಂದರೆ ಇನ್ನೊಂದು ವಿಚಾರ ಏನು ಅಂತಂದರೆ, ರಾವಣನ ಕೈಲಿ ಏನು ನಾವು ವೀಣೆ ನೋಡ್ತೀವಿ ಅದು ಕರಂಗಲಿ ಒಂದು ಕಗ್ಗಲಿ ಮರದಿಂದ ಮಾಡಿದಂತಹ ಒಂದು ವೀಣೆ ಆಗಿತ್ತು ಅಂತ ಸಹ ಒಂದು ಮಾಹಿತಿ ಪುಸ್ತಕಗಳಲ್ಲಿ ಬರೆದಿದ್ದಾರೆ. ಆಮೇಲೆ ಸಂಗೀತ ವಾದ್ಯಗಳು, ಆ ಹಳೆ ಕಾಲದಲ್ಲಿ ಒಂದು ಪ್ರಾಚೀನ ಕಾಲದಲ್ಲಿ ಏನು ನಾವು ಸಂಗೀತ ವಾದ್ಯಗಳನ್ನು ನೋಡ್ತಾ ಇದ್ವಿ, ಆ ಒಂದು ವಾದ್ಯಗಳನ್ನು ನಾವು ಕಗ್ಗಲಿ ಮರ ಅಂತ ಏನು ಕರಿತೀವಿ ಆ ಒಂದು ಮರದಿಂದ ಮಾಡ್ತಾ ಇದ್ರು ಅಂತಹ ಮಾಹಿತಿ ಸಹ ಇದೆ. ಸೊ ಈಗ ನಾವೇನು ಹೇಳ್ತೀವಿ ನೋಡಿ, ಎಲ್ಲಾನು ಹೋಗ್ಬೇಕಾದ್ರೆ ಒಂದು ಕಂಪಲ್ಸರಿ ನಮ್ಮ ಹತ್ರ ಒಂದು ಸೇಫ್ಟಿ ಪ್ರಿಕಾಷನರಿಗೆ ಒಂದು ವಸ್ತು ಇಟ್ಕೊಂಡೋಗಿ ಅಂತ ಹೇಳ್ತಾರೆ. ಈಗೆಲ್ಲ ತುಂಬ ದೂರ ಹೋಗ್ತಾ ಇದ್ದಾರೆ ಅಂತಂದರೆ ಒಂದು ಗಣಪತಿ ಫೋಟೋ ಇಟ್ಕೊಂಡೋಗಿ, ಒಂದು ಆಂಜನೇಯ ಸ್ವಾಮಿ ಫೋಟೋ ಇಟ್ಕೊಂಡೋಗಿ, ಕೆಟ್ಟ ಕನಸು ಬೀಳ್ತಾ ಇದೆ ಅಂದರೆ ಒಂದು ಆಂಜನೇಯ ಸ್ವಾಮಿ ಫೋಟೋನ ತಲೆ ಕೆಳಗಡೆ ಇಟ್ಕೊಳ್ಳಿ ಅಂತ ಹೇಳ್ತಾರಲ್ಲ, ಹಾಗೆ
ಪ್ರಾಚೀನ ಕಾಲದಲ್ಲಿ ಪ್ರತಿಯೊಬ್ಬರು ಸಹ ರಾಜ ಮಹಾರಾಜರು ಮಂತ್ರಿಗಳಿಂದ ಹಿಡಿದು ಸಾಮಾನ್ಯ ಜನರವರೆಗೂ ಸಹ ಅವರ ಒಂದು ಸೇಫ್ಟಿಗೆ ಆ ಒಂದು ಕಗ್ಗಲಿ ಮರ, ನಾವು ಕರಂಗುಲಿ ಮಾಲ ಅಂತ ಏನು ಕರಿತೀವಿ, ಅದರ ಒಂದು ಸಣ್ಣ ಕಡ್ಡಿ ಆದರೂ ಅವ್ರ ಬಳಿ ಇಟ್ಕೊಳ್ತಾ ಇದ್ದಂತೆ. ಏನಂದ್ರೆ ಅದು ಅಷ್ಟು ಎನರ್ಜಿ ಅವರಿಗೆ ಒಂದು ಸಾಕಷ್ಟು ಒಂದು ಪ್ರೊಡಕ್ಷನ್ ಅನ್ನ ಅಂದ್ರೆ ಒಂದು ರಕ್ಷಣೆಯನ್ನ ಅವ್ರಿಗೆ ಪ್ರೊಟೆಕ್ಟ್ ಮಾಡ್ತಾ ಇತ್ತಂತೆ. ಸೊ ಆ ಒಂದು ಪ್ರೊಟೆಕ್ಷನ್ ಅನ್ನೋದು ತುಂಬಾ ಒಂದು ಕಗ್ಗಲಿ ಮರದಲ್ಲಿ ಸಿಗ್ತಾ ಇತ್ತು ಅಂತ ಅದನ್ನ ಒಂದು ಯೂಸಸ್ ಅನ್ನ ಪಡ್ಕೊಂಡಿರುವಂತಹ ಅವರು ಹೇಳಿರುವಂತಹ ಮಾಹಿತಿ ಇದು. ಆಮೇಲೆ ಹಾಗಾದ್ರೆ ಈ ಒಂದು ಕರಂಗುಲಿ ಮಾಲೆಯಿಂದ ಏನೆಲ್ಲ ಉಪಯೋಗ ಆಗತ್ತೆ, ಸಾಕಷ್ಟು ಮಾಹಿತಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರಾ. ಆದರೆ ನಾನು ಕೊಡೋ ಮಾಹಿತಿಯನ್ನು ಸಹ ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಹೇಗೆ ಅದನ್ನು ನೀವು ಬಳಸ್ಕೋಬೋದು, ಹೇಗೆ ನಿಮಗೆ ಅದು ಸಕ್ಸಸ್ಸನ್ನು ಕೊಡುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ನಂಬರ್ 1 ಪಾಯಿಂಟ್ ಬಂದು, ನೀವು ಉದ್ಯೋಗ ಮಾಡ್ತಾ ಇರ್ತೀರಾ. ಕೆಲವರು ಉದ್ಯೋಗ ಮಾಡೋದು ಸಾಮಾನ್ಯ, ಎಲ್ಲರೂ ಸಹ ಏನೋ ಒಂದು ಉದ್ಯೋಗ ಮಾಡ್ತಾನೆ ಇರ್ತಾರೆ. ಬಟ್ ಕೆಲವರಿಗೆ ಉದ್ಯೋಗ ಮಾಡ್ತಾ ಇರ್ತಾರೆ, ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟೇ ಇರೋದಿಲ್ಲ. ಇನ್ನೆಲ್ಲ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅದರಲ್ಲಿ ಅವ್ರಿಗೆ ಇಂಟ್ರೆಸ್ಟೇ ಇರೋದಿಲ್ಲ. ಮಕ್ಕಳು ಓದ್ತಾ ಅವ್ರ ಮಕ್ಕಳಿಗೆ ಓದೋ ಇಂಟ್ರೆಸ್ಟೇ ಇರೋದಿಲ್ಲ. ಸೊ ನಾವು ಮಾಡುವಂತಹ ವೃತ್ತಿ, ನಾವು ಮಾಡುವಂತಹ ಕೆಲಸ, ನಾವು ಮಾಡುವಂತಹ ಕರ್ಮ ಅಂತಲೂ ಸಹ ಅನ್ಬೋದು. ಅದರಲ್ಲಿ ನಿಮಗೆ ಸಕ್ಸಸ್ ಕಾಣಬೇಕು ಅಂದ್ರೆ ಕರಂಗುಲಿ ಮಾಲೆಯನ್ನ ಧರಿಸಬಹುದು. ಅದರಲ್ಲಿ ನಿಮಗೆ ಇಂಟ್ರೆಸ್ಟ್ ಬರಬೇಕು, ಅದರಲ್ಲಿ ನಾನು ಸಕ್ಸಸ್ ಆಗಬೇಕು ಅಂದ್ರೂ ಸಹ ಕರಂಗುಲಿ ಮಾಲೆಯನ್ನ ಧರಿಸಬಹುದು. ಮತ್ತೆ ಆಸಕ್ತಿ ಹೆಚ್ಚಾಗೋದಕ್ಕೆ ಮಕ್ಕಳು ಸಹ, ಚಿಕ್ಕ ಮಕ್ಕಳು ಸಹ ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಸಾಮಾನ್ಯವಾಗಿ, ಅವರು ಸಹ ಕರಂಗುಲಿ ಮಾಲೆಯನ್ನ ಧರಿಸಬಹುದು. ಆ್ಯಂಡ್ ನಿಮಗೆ ಇನ್ನ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಅಂತಂದ್ರೆ, ಎಲ್ಲರೂ ಸಹ ಅಯ್ಯೋ ನಂಗೆ ಬೇಗ ದೃಷ್ಟಿ ಆಗ್ಬಿಡುತ್ತೆ ಅಂತಾರೆ, ನಮ್ಮ ಮಹಿಳೆಯರು ಅಂತಾರೆ, ಇವನ್ ಜೆಂಟ್ಸು ಸಹ ಅಂತಾರೆ, ಬೇಗ ದೃಷ್ಟಿ ಆಗ್ಬಿಡುತ್ತೆ, ಕೆಟ್ಟ ಕಣ್ಣ ದೃಷ್ಟಿ ಅಂತ ಏನು ಅಂತಾರೆ. ಸೊ ಇದರಿಂದ ನೀವು ಪ್ರೊಟೆಕ್ಷನ್ ಪಡ್ಕೋಬೇಕು ಅಂದ್ರೆ ಒಂದು ಕರಂಗುಲಿ ಮಾಲೆಯನ್ನ ಹಾಕೊಂಡು ನೋಡಿ, ನಿಮಗೆ ಹೇಗೆ ಅದು ಒಂದು ರಿಸಲ್ಟನ್ನ ಕೊಡುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ವ್ಯಾಪಾರ ಮಾಡುವಂಥವ್ರು ಡೈಲಿ ಅವ್ರದ್ದು ದುಡ್ಡು ಬರ್ತಾ ಇರಬೇಕು, ಅವ್ರಿಗೆ ಲಕ್ಷ್ಮಿ ಬರ್ತಾ ಇರಬೇಕು ಅಂತ ಅನ್ಸೋರು ಸಹ ನೀವು ಕರಂಗುಲಿ ಮಾಲೆಯನ್ನ ಬಳಸಬಹುದು. ಇಲ್ಲಿ ನಾನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟನ್ನ ಹೇಳೋಕೆ ಇಷ್ಟಪಡ್ತೀನಿ ನೋಡಿ. ಕರಂಗುಲಿ ಮಾಲ ಕೆಲವೊಬ್ಬರಿಗೆ ಸಿಕ್ಕಾಪಟ್ಟೆ ವರ್ಕ್ ಆಗುತ್ತೆ ಅಂತಂದ್ರೆ ಸೂಪರ್ ಆಗಲ್ಲ, ಅವ್ರಿಗೊಂದು ಹ್ಯೂಜ್ ಸಕ್ಸಸ್ನ ಪಡ್ಕೋಬಹುದು. ಹಾಗಾದ್ರೆ ಅವ್ರು ಯಾರು? ಇದು ಎಲ್ಲೂ ಗೊತ್ತಿಲ್ಲದಿರುವಂತಹ ಪಾಯಿಂಟ್ ನಿಮಗೆ. ಸೊ ಬಹುಶಃ ಈ ಒಂದು ವಿಚಾರ ನೀವೆಲ್ಲೂ ಕೇಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾರಿಗೆ ಈ ಒಂದು ಕರಂಗುಲಿ ಮಾಲ ಚೆನ್ನಾಗಿ ವರ್ಕ್ ಆಗುತ್ತೆ? ಕರಂಗುಲಿ ಮಾಲ ಯಾವುದರ ಸಂಕೇತ? ಕರಂಗುಲಿ ಮಾಲ ಶುಕ್ರನ ಸಂಕೇತ. ಶುಕ್ರ ಅಂದ್ರೇನೆ ಲಕ್ಷ್ಮಿ. ಸೊ ಲಕ್ಷ್ಮಿ ಎಲ್ಲರ ಜೀವನದಲ್ಲೂ ಸಹ ಬೇಕಾಗಿರುವಂಥದ್ದು. ಶುಕ್ರನ ಸಂಕೇತವಾಗಿ ಕರಂಗುಲಿ ಮಾಲೆಯನ್ನ ನಾವು ಬಳಸ್ತೀವಿ. ಸೊ ಯಾರು ಶುಕ್ರ ಅಂದ್ರೆ ಏನು? ನ್ಯೂಮರಾಲಜಿ ಪ್ರಕಾರ ಹೋದಾಗ 6 ಅಂದ್ರೆ 6ನೇ ತಾರೀಕು ಹುಟ್ಟಿರೋರು, 15ನೇ ತಾರೀಕು ಹುಟ್ಟಿರೋರು, 24ನೇ ತಾರೀಕು ಹುಟ್ಟಿರೋಂಥವ್ರು ಈ ಒಂದು ಕರಂಗುಲಿ ಮಾಲೆಯನ್ನ ಹಾಕೊಂಡ್ರೆ ತುಂಬಾ ಸಕ್ಸಸ್ ಅನ್ನ ಕೊಡುತ್ತೆ. ಅಂದ್ರೆ ಡಾಕ್ಟರು, ಒಂದು ಸಿಸ್ಟರ್, ನರ್ಸ್ ಅಂತ ಹೇಳ್ತೀವಲ್ಲ, ಯಾವ ಒಂದು ರೇಂಜ್ ಚೇಂಜ್ ಆಗುತ್ತಲ್ಲ, ಸೊ ಆ ತರ ಒಂದು ಹ್ಯೂಜ್ 100ಗೆ 200% ಅಷ್ಟು ಸಕ್ಸಸ್ಸು ಇವ್ರಿಗೆ ಈ ಒಂದು ಸಂಖ್ಯೆಗೆ ಕೊಡುತ್ತೆ. ಮತ್ತೆ ನಿಮ್ಮ ಹುಟ್ಟಿದ ದಿನಾಂಕದ ಪ್ರಕಾರ ಯಾರು ಷಷ್ಠಿ ತಿಥಿಯಲ್ಲಿ ಹುಟ್ಟಿರ್ತಾರೋ, ಷಷ್ಠಿ ತಿಥಿಯಲ್ಲಿ ಯಾರಾದ್ರೆ ಹುಟ್ಟಿರ್ತಾರೋ ಅವರಿಗೆ ಈ ಒಂದು ಕರಂಗುಲಿ ಮಾಲ ಸೂಪರ್ ಆಗಿ, ಅಂದ್ರೆ ಹೇಳಿ ಮಾಡಿದ ವಸ್ತು. ಅಂದ್ರೆ ಷಷ್ಠಿ ತಿಥಿಯಲ್ಲಿ ಹುಟ್ಟಿರುವಂಥವ್ರಿಗೆ ಕರಂಗುಲಿ ಮಾಲ ಹೇಳಿ ಮಾಡಿಸಿದಂತಹ ವಸ್ತು. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಯಾವ ರೀತಿ ಅದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತೆ ಉದ್ಯೋಗದಲ್ಲಿ ಬೆಳವಣಿಗೆ. ಸೊ ಏನೋ ಕೆಲಸ ಮಾಡ್ತಾ ಇದೀವಿ, 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ನಂಗೆ ಪ್ರಮೋಷನ್ನೇ ಸಿಗ್ತಾ ಇಲ್ಲ, ನಂಗೆ ಸ್ಯಾಲ್ರಿನೇ ಇನ್ಕ್ರೀಸ್ ಆಗ್ತಾ ಇಲ್ಲ ಅಂತ ಹೇಳೋ ಅಂಥವ್ರು ಸಹ ಕರಂಗುಲಿ ಮಾಲೆಯನ್ನ ನೀವು ಹಾಕೋಬಹುದು. ನೋಡಿ, ಇದು ಹಾಕೊಳ್ಳೋಕ್ಕೂ ಮುಂಚೆ ನಾನು ಒಂದು ವಿಚಾರವನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಸಲ ನೀವು ಹಾಕೊಳ್ಳೋಕ್ಕೂ ಮುಂಚೆ ನೋಡಿ, ಎಲ್ಲಾ ಒಂದು ಸ್ಟೋನ್ಸ್ ಅಲ್ಲಿ ಸಹ, ಎಲ್ಲಾ ಒಂದು ಆಧ್ಯಾತ್ಮಿಕವಾದ ವಸ್ತುಗಳಲ್ಲಿ ಸಹ, ಈಗ ರುದ್ರಾಕ್ಷ ಇರ್ಬೋದು, ಕರಂಗುಲಿ ಮಾಲ ಇರ್ಬೋದು, ನೋಡಿ ತರ ಕ್ರಿಸ್ಟಲ್ಸ್ ಇರ್ಬೋದು, ಎಲ್ಲಾನು ಸಹ ಒಂದು ಎನರ್ಜಿಯನ್ನ ಹೊಂದಿರುತ್ತೆ, ಒಂದು ಪಾಸಿಟಿವ್ ಎನರ್ಜಿಯನ್ನ ಹೊಂದಿರುತ್ತೆ. ಆದ್ರೆ ಆ ಪಾಸಿಟಿವ್ ಎನರ್ಜಿಯನ್ನ ನೀವು ಪಡ್ಕೊಳ್ಳೋಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋದು ಏನು ಅಂತಂದ್ರೆ, ಒಂದು ಸಲ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನ ಚೆಕ್ ಮಾಡಿಸ್ಕೊಳ್ಳಿ. ಯಾರನ್ನ ಆಸ್ಟ್ರಾಲಜರ್ಸ್ ಹತ್ರ ಇಲ್ಲ ನ್ಯೂಮರಾಲಜಿಸ್ಟ್ ಹತ್ರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನ ಚೆಕ್ ಮಾಡಿಸ್ಕೊಳ್ಳಿ. ನಿಮ್ಗೆ ಯಾವ ಗ್ರಹಗಳು ಸಪೋರ್ಟ್ ಮಾಡ್ತಾ ಇದೆ, ಯಾವ ಗ್ರಹಗಳು ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದು ನೋಡ್ಕೊಂಡು ಹಾಕೊಂಡ್ರೆ 100ಗೆ 200% ಅಷ್ಟು ರಿಸಲ್ಟ್ ಅನ್ನ ನೀವು ಪಡ್ಕೋಬಹುದು. ಮತ್ತೊಂದು ವಿಚಾರ ಏನು ಅಂತಂದ್ರೆ ಆರೋಗ್ಯ.
ಸೊ ಆರೋಗ್ಯ ವಿಚಾರಕ್ಕೆ ಬಂದಾಗ ಕೆಲವ್ರಿಗೆ ಯಾವಾಗಲೂ ನೋಡಿ ಏನೋ ಒಂಥರ ಸೋಂಬೇರಿತನ, ಏನೋ ಒಂಥರ ನನಗೆ ಆರೋಗ್ಯನೇ ನಂಗೆ ಚೆನ್ನಾಗಿಲ್ಲ ಒಟ್ಟು ಏನೋ ಅಂತ ಸಮಸ್ಯೆ ಇದ್ದೇ ಇರುತ್ತೆ ಅವ್ರ ಆರೋಗ್ಯದಲ್ಲಿ. ಇಲ್ಲ ನೆಗಡಿ ಇರುತ್ತೆ, ಇಲ್ಲ ಕೆಮ್ಮಿರುತ್ತೆ, ಇಲ್ಲ ಜ್ವರ ಇರುತ್ತೆ, ಇಲ್ಲ ಮೈಕೈ ನೋವಿರುತ್ತೆ, ಇಲ್ಲ ತಲೆನೋವಿರುತ್ತೆ, ಏನೋ ಒಂದು ಒಟ್ಟಾರೆ ಅವರ ಆರೋಗ್ಯ ಚೆನ್ನಾಗಿರೋದಿಲ್ಲ ಅನ್ಕೊಳ್ಳಿ. ಸೊ ಅಂಥವರು ಸಹ ಇದೊಂದು ಧರಿಸಿದಾಗ ಅವರ ಒಂದು ಆರೋಗ್ಯದಲ್ಲಿ ಸಾಧಾರಣವಾದ ಬದಲಾವಣೆಗಳಾದರೂ ಕಾಣಬಹುದು. ನೀವು ಜಾತಕ ಚೆಕ್ ಮಾಡಿಸ್ಕೊಂಡು ಹಾಕ್ಕೊಂಡಾಗ ಇನ್ನೂ ಸೂಪರ್ ಆಗಿ ವರ್ಕ್ ಆಗತ್ತೆ. ಸೊ ಯಾವುದೇ ಒಂದು ನೀವು ಧರಿಸ್ಬೇಕಾದ್ರೆ ಒಂದ್ಸಲ ನಿಮ್ಮ ಜಾತಕವನ್ನ ಚೆಕ್ ಮಾಡಿಸ್ಕೊಳ್ಳಿ, ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನ ಚೆಕ್ ಮಾಡಿಸ್ಕೊಳ್ಳಿ. ಹಾಗಾದ್ರೆ ನಮ್ಮ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಮೇಡಮ್, ನಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಮೇಡಮ್ ಅಂತೀರ ಅಲ್ವಾ. ಸೊ ನೀವು ಕರಂಗುಲಿ ಮಾಲೆಯನ್ನಾಗಲಿ, ಯಾವುದೇ ಒಂದು ರುದ್ರಾಕ್ಷಿನಾಗಲಿ, ಯಾವುದೇ ಒಂದು ಕ್ರಿಸ್ಟಲ್ನಾಗಲಿ ಬಳಸಬೇಕಾದ್ರೆ ಪ್ರಶ್ನಾಶಾಸ್ತ್ರದಲ್ಲಿ ಪರೀಕ್ಷೆ ಮಾಡಿಸ್ಕೋಬಹುದು. ಪ್ರಶ್ನಾಶಾಸ್ತ್ರದಲ್ಲಿ ನೀವು ಪ್ರಶ್ನೆಯನ್ನು ಕೇಳಿ ಅಲ್ಲಿ ಬಂದಿರುವಂಥ ರಿಸಲ್ಟ್ ಪ್ರಕಾರ ನೀವು ಒಂದು ಯಾವುದೇ ಒಂದು ವಸ್ತುವನ್ನು ಧರಿಸಬೇಕಾದ್ರೆ, ಆಧ್ಯಾತ್ಮಿಕತೆಗೆ ಸಂಬಂಧಿಸಿದಂತಹ ಒಂದು ವಸ್ತುವನ್ನು ನೀವು ಧರಿಸಬೇಕಾದ್ರೆ ಪ್ರಶ್ನಾಶಾಸ್ತ್ರದಲ್ಲೂ ಸಹ ಚೆಕ್ ಮಾಡಿಸ್ಕೋಬಹುದು. ಮತ್ತೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ ಏನಂತಂದರೆ ಚರ್ಮ ವ್ಯಾಧಿಗಳು. ಕೆಲವರಿಗೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ. ಸೊ ಅವ್ರು ಏನು ಒಂದು ಹಾಕೊಂಡ್ರೆ ಹೆಚ್ಚು, ಒಂದು ಹಾಕೊಂಡ್ರೆ ಕಮ್ಮಿ, ಒಂದು ಮಾತ್ರೆ ತಗೊಂಡ್ರೆ ಹೆಚ್ಚು, ಒಂದು ಮಾತ್ರೆ ತಗೊಂಡ್ರೆ ಕಮ್ಮಿ. ಸೊ ಒಂದು ಡಸ್ಟ್ ಬಂದರೆ ಸೀನುಗಳು ಸ್ಟಾರ್ಟ್ ಆಗಿಬಿಡುತ್ತೆ, ಇಲ್ಲ ಕೆರೆತ ಶುರುವಾಗ್ಬಿಡುತ್ತೆ. ಏನೋ ಒಂದು ಗಿಡ ಮುಟ್ಕೊಂಡ್ರೆ ಚರ್ಮ ಎಲ್ಲ ಕೆರೆತ ಶುರುವಾಗ್ಬಿಡುತ್ತೆ. ತುಂಬ ಸೆನ್ಸಿಟಿವ್ ಸ್ಕಿನ್ ಇರುವಂಥವ್ರು, ಚರ್ಮದ ಒಂದು ಸಮಸ್ಯೆ ಇರುವಂಥವ್ರು ಸಹ ಈ ಒಂದು ಕರಂಗಲಿ ಮಾಲೆಯನ್ನು ನೀವು ಧಾರಣೆ ಮಾಡಿದಾಗ ಆ ಚರ್ಮದ ಸಮಸ್ಯೆಗಳು ಕ್ರಮೇಣ ದೂರವಾಗುತ್ತೆ. ಮತ್ತೆ ಹೆಣ್ಣು ಮಕ್ಕಳಿಗೆ ನೋಡಿ, ಹೆಣ್ಣು ಮಕ್ಕಳಿಗೆ ಇವಾಗ ಸಹ ಹೆಣ್ಣು ಮಕ್ಕಳು ಸಹ ಸಾಕಷ್ಟು ಕರಂಗಲಿ ಮಾಲೆಯನ್ನ ಧರಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನೋಡಿ, ಬೇಗ ದೃಷ್ಟಿ ಆಗೋದು ಹೆಣ್ಮಕ್ಕಳಿಗೆ. ಯಾಕಂದ್ರೆ ಅವ್ರು ಮಾಡ್ಕೊಂಡಿರುವಂತಹ ಡ್ರೆಸ್ ಸೆನ್ಸ್ ಇರ್ಬೋದು, ಇಲ್ಲ ಅವ್ರ ಮಾಡ್ಕಿರುವಂತಹ ಒಂದು ಔಟ್ಲುಕ್ ಇರ್ಬೋದು, ಅವ್ರು ಮಾಡುವಂತಹ ಕೆಲಸ ಇರ್ಬೋದು, ಸೊ ಅವ್ರು ಮಾತಾಡುವಂಥ ಮಾತಿನ ಶೈಲಿ ಇರ್ಬೋದು, ದೃಷ್ಟಿ ಅನ್ನೋದು ಯಾವುದೇ ರೀತಿಯಲ್ಲಾದರೂ ಆಗಬಹುದು. ಸೊ ಆ ಒಂದು ನೆಗೆಟಿವ್ ದೃಷ್ಟಿಯಿಂದ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ಆಮೇಲೆ ಮತ್ತೊಂದು ಪಾಯಿಂಟ್ ಏನಂದ್ರೆ, ಈಗ ಹೆಣ್ಮಕ್ಳು ಓಡಾಡ್ತಾ ಇರ್ತಾರೆ. ಸೊ ಓಡಾಡ್ತಾ ಇರಬೇಕಾದ್ರೆ ಕೆಟ್ಟ ಜಾಗಗಳಿರುತ್ತೆ, ಕೆಟ್ಟ ನೆಗೆಟಿವ್ ಎನರ್ಜಿ ತುಂಬಿರುವಂತಹ ಒಂದು ಜಾಗಗಳಿರುತ್ತೆ. ಸೊ ಎಲ್ಲೋ ದಾರಿಯಲ್ಲಿ ಹೋಗ್ತಾ ಇರ್ತಾರೆ, ಏನೋ ಒಂದು ನಿಂಬೆಹಣ್ಣು ತುಳಿದಿರ್ತಾರೆ, ಇಲ್ಲ ಒಂದು ಮೊಟ್ಟೆ ಹಾಕಿರ್ತಾರೆ, ಒಂದು ತೆಂಗಿನಕಾಯಿ ಹೊಡೆದಿರ್ತಾರೆ, ಒಂದು ಸೌತೆಕಾಯಿ ಹೊಡೆದಿರ್ತಾರೆ. ಸೊ ಇಲ್ಲಿ ಓಡಾಡಿದಾಗ ಏನಾಗುತ್ತೆ ಅಂದ್ರೆ, ಒಂದು ಅವ್ರು ಕೆಲವ್ರಿಗೆ ಆಗದೆ ಇದ್ರು ಸಹ ಏನಂದ್ರೆ, ಅವ್ರಿಗೇನೋ ಮನೆಗೆ ಹೋದಾಗ ಏನೋ ಸ್ವಲ್ಪ ಚೇಂಜಸ್ ಆಯ್ತು ಮೂಡಲ್ಲಿ, ಇಲ್ಲ ಒಂದು ಹೆಲ್ತಲ್ಲಿ ಅಂದಾಗ, ಅಯ್ಯೋ ನಾನು ಬರ್ಬೇಕಾದ್ರೆ ಒಂದು ಇದನ್ನ ತಿಳ್ಕೊಂಬಂದ್ಬಿಟ್ಟೆ, ಗಾಡಿ ಹತ್ತಿಸ್ಕೊಂಬಂದ್ಬಿಟ್ಟೆ ಅದ್ರ ಮೇಲೆ, ನಿಂಬೆಹಣ್ಣು ಮೇಲೆ, ಸೊ ಅದಕ್ಕೆ ಹಿಂಗೆ ಆಯ್ತೇನೋ ಅನ್ನೋ ಒಂದು ಭಾವನೆಗಳಿರುತ್ತೆ ಕೆಲವರಿಗೆ. ಸೊ ಹಾಗೆಲ್ಲ ಇದ್ದಾಗ ನಿಮಗೆ ಆ ಒಂದು ಇದರಿಂದ ಪ್ರೊಟೆಕ್ಷನ್ನ ಈ ಕರಂಗಲಿ ಮಾಲೆ ಕೊಡುತ್ತೆ. ಮತ್ತೆ ನೋಡಿ, ಇವಾಗ ಸಾಕಷ್ಟು ಎಲ್ಲ ಸೆಲೆಬ್ರಿಟೀಸ್ ಸಹ ಹಾಕೊಳ್ತಾ ಇದ್ದಾರೆ. ಸೊ ಸೆಲೆಬ್ರಿಟೀಸ್ ಹಾಕೊಂಡು, ಈಗ ರಜನಿಕಾಂತ್ ಹಾಕೊಂಡಿದ್ದಾರೆ, ರಜನಿಕಾಂತ್ ಅಳಿ ಹಾಕೊಂಡಿದ್ದಾರೆ, ಇನ್ನ ಸಾಕಷ್ಟು ಜನ ಸೆಲೆಬ್ರಿಟೀಸ್ ಇದನ್ನ ಹಾಕೊಂಡಿದ್ದಾರೆ. ಸೊ ಹಾಗಾಗಿ ನಾವು ಹಂಗಾಗೋಗ್ಬಿಡ್ತೀವೇನೋ ಅಂತ ಹಾಕೊಳ್ಳೋರು ಸಹ ಜಾಸ್ತಿ ಇದ್ದಾರೆ. ನೋಡಿ, ಅದಕ್ಕಿಂತ ಬಿಫೋರು ನಿಮ್ಮ ಒಂದು ಜಾತಕನ ಚೆಕ್ ಮಾಡಿಸ್ಕೊಂಡು ನಿಮ್ಗೆ ಅದಾಗುತ್ತಾ ಇಲ್ವಾ, ನೀವು ಮಾಡ್ತಾ ಇರೋಂಥ ಪ್ರೊಫೆಷನ್ ಏನು ಅನ್ನೋದ್ರ ಬಗ್ಗೆ ಹಿಂದು ಮುಂದೆ ನೋಡಿಕೊಂಡು ನೀವು ಯಾವುದೇ ಒಂದು ವಸ್ತು ಧರಿಸಿದಾಗ ಅದರ ಒಂದು ಫಲಿತ ಬೇರೆ ಲೆವೆಲಲ್ಲೇ ಇರುತ್ತೆ. ಎಸ್, ಇಷ್ಟಾದರೆ ಇದರ ಒಂದು ಉಪಯೋಗಗಳು. ದಿವಸ ನೀವು ರಾಜಕೀಯದಲ್ಲಿರ್ಬೋದು, ಉದ್ಯೋಗದಲ್ಲಿರ್ಬೋದು, ವ್ಯಾಪಾರ ಮಾಡ್ತಾ ಇರ್ಬೋದು, ನೀವು ಏನೇ ಪ್ರೊಫೆಷನ್ ಮಾಡ್ತಾ ಇರಿ, ಈ ಒಂದು ಆಧ್ಯಾತ್ಮಿಕ ವಸ್ತುಗಳು ಅನ್ನೋದು ಖಂಡಿತ ಫಲಿತವನ್ನು ಕೊಡುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಕ್ರಿಸ್ಟಲ್ಸ್ ಬಗ್ಗೆ ಎಲ್ಲ ಸಹ ತಿಳಿಸ್ಕೊಡ್ತೀನಿ. ಯಾಕೆಂದರೆ ತುಂಬ ಜನ ಇವತ್ತು ಕ್ರಿಸ್ಟಲ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಅದರ ಒಂದು ಫಲಿತವನ್ನು ಪಡ್ಕೊಂಡಿದ್ದಾರೆ. ಸೊ ನಾನಿವತ್ತು ನೋಡಿ ನಿಮಗೆ ಒಂದು ಕರಂಗುಲಿ ಮಾಲೆ ಎಲ್ಲ ಕಡೆ ನಿಮಗೆ ಸಿಗ್ತಾ ಇದೆ. ಸೊ ಆನ್ಲೈನಲ್ಲಿ ಸಿಗುತ್ತೆ, 100 ರೂಪಾಯಿಗೆ ಸಿಗುತ್ತೆ, 200 ರೂಪಾಯಿಗೂ ಸಿಗುತ್ತೆ ಇವಾಗ ಕರಂಗುಲಿ ಮಾಲ. ನೋಡಿ, ಯಾವುದೇ ಒಂದು ವಸ್ತು ಆಧ್ಯಾತ್ಮಿಕಕ್ಕೆ ಸಂಬಂಧಿಸಿದಂತಹ ವಸ್ತುಗಳನ್ನು ನೀವು ಧರಿಸಬೇಕಾದ್ರೆ ಖಂಡಿತವಾಗ್ಲೂ ದುಡ್ಡು ನೀವು ಇನ್ವೆಸ್ಟ್ ಮಾಡಿದ್ರೂ ಪರವಾಗಿಲ್ಲ, ಒಂದು ಒರಿಜಿನಲ್ ಆಗಿರುವಂಥದ್ದು ಒಳ್ಳೆ ಎನರ್ಜಿ ಕೊಡುವಂತಹ ವಸ್ತುಗಳನ್ನು ಬಳಸೋದಕ್ಕೆ ನಾನಾದರೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಸೊ ನಾವು ಹಾಕ್ಕೊಂಡಾಗ ನಿಮ್ಮ ಲೈಫನ್ನೇ ಟರ್ನ್ ಮಾಡುತ್ತೆ ಆ ವಸ್ತು ಅಂತ ಹೇಳಿದಾಗ ನೀವು ಅದಕ್ಕೆ ಒಂದು ಕ್ವಾಲಿಟಿ ಆಗಿರುವಂತಹ ವಸ್ತುವನ್ನ ಧರಿಸ್ಬೇಕಲ್ಲ. ಈಗ ನಾವು ಒಳ್ಳೆ ಡ್ರೆಸ್ ಹಾಕಬೇಕು, ಒಂದು ಒಳ್ಳೆ ನಮ್ಮ ಮನೇಲಿ ಫಂಕ್ಷನ್ ಇದೆ ಅಂದರೆ ಅದಕ್ಕೆ ಎಷ್ಟೊಂದು ಇನ್ವೆಸ್ಟ್ ಮಾಡಿ ನಾವು ಹಾಕ್ಕೊಂಡು ಒಳ್ಳೆ ಚೆನ್ನಾಗಿರುವಂತಹ ಡ್ರೆಸ್ಗೆ ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀವಿ. ಹಾಗಿದ್ದಾಗ ಒಂದು ನೀವು ಕರಂಗುಲಿ ಮಾಲೆಯನ್ನು ಪರ್ಚೇಸ್ ಮಾಡಬೇಕಾದ್ರೆ ಒಂದು ಕ್ವಾಲಿಟಿ ಫುಲ್ ಆಗಿರುವಂತಹ ಒರಿಜಿನಲ್ ಆಗಿರುವಂತಹ ಕರಂಗುಲಿ ಮಾಲೆಯನ್ನು ಪರ್ಚೇಸ್ ಮಾಡಿ ಹಾಕ್ಕೊಳ್ಳಿ. ಹಾಕ್ಕೊಳ್ಳೋಕ್ಕೂ ಮುಂಚೆ ನೋಡಿ ಹೇಳ್ತೀನಿ, ಆ ಒಂದು ಮಾಲೆಯನ್ನು ನಿಮ್ಮ ಗುರುಗಳಾಗಿರ್ಬೋದು, ಯಾರನ್ನ ಆಸ್ಟ್ರಾಲಜಿ ಕಲ್ತಿರೋ ಅಂಥರಾಗಿರ್ಬೋದು, ಅವರಿಗೆ ಕೊಟ್ಟು ಅದು ಆ ಒಂದು ನಿಮ್ಮ ಹೆಸರಿಗೆ ನೀವು ಮಾಡ್ತಾ ಇರುವಂತಹ ವೃತ್ತಿಗೆ ನಿಮಗೆ ಏನಾದರೆ ಸಕ್ಸಸ್ ಆಗಬೇಕು ಲೈಫಲ್ಲಿ ಅನ್ನೋದಿದೆಯೋ ಅದರ ಒಂದು
ಪ್ರಕಾರ ಆ ಒಂದು ಕರಂಗೊಲಿ ಮಾಲೆಯನ್ನು ಎನರ್ಜೈಸ್ಡ್ ಮಾಡಬೇಕು. ಈಗ ನೋಡಿ, ಇದು ನಮ್ಮ ಒಂದು ಆಫೀಸಲ್ಲಿ ಮಾಡಿಸಿರುವಂಥದ್ದು. ಇದು ನಾವು ಬೆಳ್ಳಿಯಲ್ಲಿ ಎಣಿಸಿದ್ದೀವಿ. ಇದು ಪ್ಯೂರ್ ಬೆಳ್ಳಿಯಲ್ಲಿ ಎಣಿಸಿರುವಂಥದ್ದು. ಇದು ಆ್ಯಕ್ಚುಲಿ ಇದು ನಾನೇ ಮಾಡಿಸಿ ಕೊಟ್ಟಿರುವಂಥದ್ದು ಕ್ಲೈಂಟ್ಗೆ. ಇದು ಪ್ಯೂರ್ ಬೆಳ್ಳಿಯಲ್ಲಿ ಎಣಿಸಿದ್ದೀವಿ. ಇದರಲ್ಲಿ ಕರಂಗೊಲಿ ಮಾಲೆಯನ್ನು ಬಳಸಿ ಎಣಿಸಿರುವಂಥದ್ದು. ಸೊ ಇದನ್ನು ನಾವು ಏನು ಮಾಡಿದ್ದೀವಿ, ಒರಿಜಿನಲ್ ಕರಂಗೊಲಿ ಮಾಲ ಇದು. ಸೊ ಇದನ್ನ ಏನಂತಂದರೆ, ಇದನ್ನು ಅವರ ಒಂದು ಫೀಲ್ಡ್ಗೆ ತಕ್ಕನಾಗಿ ನಾವು ಇದನ್ನು ಎನರ್ಜೈಸರ್ ಮಾಡಿ ಅವರ ಹೆಸರಿಗೆ ಸಂಕಲ್ಪ ಮಾಡಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದು ಕತ್ತಲ್ಲಿ ಹಾಕೋಬಹುದು. ಆ್ಯಂಡ್ ಇವಾಗ ಕೈಯಲ್ಲೂ ಸಹ ಹಾಕೋಬಹುದು. ಕೆಲವರಿಗೆ ಕತ್ತಲ್ಲಿ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಂತಂದರೆ ಈ ಥರ ಸ್ಮಾಲ್ ಸೈಜಲ್ಲಿ ಬರುತ್ತೆ. ಇದು ನೀವು ಕೈಗೂ ಸಹ ಈ ಥರ ಹಾಕೋಬಹುದು. ಲೇಡೀಸು ಹಾಕೋಬಹುದು, ಜೆಂಟ್ಸೂ ಹಾಕೋಬಹುದು. ಸೊ ಇದನ್ನ ಏನಂತಂದರೆ, ಇದನ್ನ ಎನರ್ಜೈಸ್ಡ್ ಮಾಡಬೇಕು. ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ನಿಮ್ಮ ಹೆಸರಿಗೆ, ನಿಮ್ಮ ವೃತ್ತಿಗೆ, ನಿಮಗಿರುವಂಥ ಸಮಸ್ಯೆಗೆ ನಾವು ಇದನ್ನು ಎನರ್ಜೈಸ್ಡ್ ಮಾಡಿದಾಗಲೇ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗೋದು. ಈಗ ನಾವು ಮೆಡಿಕಲ್ ಶಾಪ್ಗೆ ಹೋಗಿ ಏನೋ ಹುಷಾರಿಲ್ಲ, ಜ್ವರ ಬಂದಿದೆ ಅಂತ ಡೋಲೋ 650 ತಗೊಳ್ಳೋ ಬದಲು ಅದೇ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ ಏನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡು ಮೆಡಿಸಿನ್ ತಗೊಂಡ್ರೆ ಯಾವ ಥರ ರಿಸಲ್ಟ್ ಇರುತ್ತೆ, ಯಾವ ಥರ ಕ್ಯೂರ್ ಆಗುತ್ತೆ ಅಲ್ವಾ. ಸೊ ಅದೇ ರೀತಿ ಇದು ಸಹ. ಆ್ಯಂಡ್ ಈ ಥರ ಅದ್ರ ಬೆಳ್ಳಿಯಲ್ಲಿ ಎಣಿಸಿರೋದು ಅದು ಸಹ ಹಾಕೋಬೋದು. ಆ್ಯಂಡ್ ಈ ಥರ ಪ್ಲೈನ್ ಮಾಲ, ಸೊ ಪ್ಲೈನ್ ಮಾಲ ಈ ಥರ ಏನಿದೆ ಇದು ಸಹ ಹಾಕೋಬೋದು. ಆ್ಯಂಡ್ ಇದಿರತ್ತೆ ಸಹ ಹಾಕೋಬೋದು. ನಾನು ಇದರಲ್ಲಿ ರುದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ಸೊ ನಮ್ಮ ಒಂದು ಜಾತಕಕ್ಕೆ ಯಾವುದಾದ್ರೂ ರುದ್ರಾಕ್ಷಿ ಆಗಿ ಬರುತ್ತೆ ಅನ್ನೋದನ್ನು ತಿಳ್ಕೊಂಡು ಬೇಕಾದ್ರೆ ನೀವು ಕರಂಗೊಲಿ ಮಾಲೆ ಜೊತೆಗೆ ಈ ಥರ ರುದ್ರಾಕ್ಷಿ ಸಹ ಹಾಕ್ಕೋಬಹುದು. ಸೊ ಈ ಒಂದು ಒರಿಜಿನಲ್ ಕರಂಗೊಲಿ ಮಾಲಗಳು ನಮ್ಮ ಒಂದು ಆಫೀಸಲ್ಲಿ ನಾವು ಕೊಡ್ತೀವಿ, ಸಿಗುತ್ತೆ ವಿತ್ ಸರ್ಟಿಫೈಡ್. ಅಂದರೆ ಇದು ಒರಿಜಿನಲ್ ಅನ್ನೋದು ಲ್ಯಾಬಲ್ಲಿ ಚೆಕ್ ಮಾಡಿರುವಂಥದ್ದು. ಸೊ ಈ ಥರ ಕಾರ್ಡ್ ಸರ್ಟಿಫೈಡ್ ಅಂದರೆ ಇದನ್ನು ಚೆಕ್ ಮಾಡಿ ಇದು ಒರಿಜಿನಲ್ ಅಂತ ಸರ್ಟಿಫಿಕೇಶನ್ ಲ್ಯಾಬಿಂದ ಕೊಟ್ಟಿರುವಂಥ ಒಂದು ಸರ್ಟಿಫೈಡ್ ಕರಂಗೊಲಿ ಮಾಲ ನಮ್ಮ ಆಫೀಸಲ್ಲಿ ಸಿಗುತ್ತೆ. ಸೊ ನಿಮಗೆ ಇದನ್ನು ತಗೋಬೇಕು ಅಂತಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ಅವ್ರಿಗೆ ಅಮೌಂಟನ್ನು ಪೇ ಮಾಡಿದ್ರೆ ಈ ಥರ ಒರಿಜಿನಲ್ ಕರಂಗೊಲಿ ಮಾಲವನ್ನು ನಿಮ್ಮ ಅಡ್ರೆಸ್ಗೆ ಕಳಿಸ್ಕೊಡ್ತಾರೆ. ಆ್ಯಂಡ್ ಈ ಥರ ಬೆಳ್ಳಿಯಲ್ಲಿ ಮಾಡಿಸ್ಬೇಕಾದ್ರೂ ಸಹ ಪ್ಯೂರ್ ಬೆಳ್ಳಿಯಲ್ಲಿ ನಮ್ಮ ಒಂದು ಆಫೀಸಲ್ಲೇ ಮಾಡಿಸಿ ಕೊಡ್ತಾರೆ ನಿಮ್ಮ ಒಂದು ಸೈಜ್ಗೆ ತಕ್ಕನಾಗಿ. ಸೊ ಇಲ್ಲಿ ನಾನು ಹೇಳೋದೇನೆಂದರೆ, ನೀವು ಯಾವುದೇ ವಸ್ತು ಧರಿಸಿದ್ರು ಅದನ್ನು ಒಂದು ಥಾಟ್ ಕೊಟ್ಟು, ಅದಕ್ಕೆ ಒಂದು ಎನರ್ಜೈಸರ್ ಕೊಟ್ಟು, ಅದನ್ನು ಒಂದು ಶಕ್ತಿ ತುಂಬಿ ಹಾಕ್ಕೊಂಡಾಗ ಅದಕ್ಕೆ ಸಾಕಷ್ಟು ಶಕ್ತಿ ಅನ್ನೋದಿರುತ್ತೆ. ಆಮೇಲೆ ಅದರಿಂದ ನಮಗೆ ಒಳಿತು ಆಗುತ್ತೆ. ಆಮೇಲೆ ನೋಡಿ, ಈ ಕರಂಗೊಲಿ ಮಾಲೆಯನ್ನು ಯಾವಾಗ ಬಳಸಬಾರ್ದು, ಇದಕ್ಕೆ ಒಂದು ಎನರ್ಜಿ ಶಕ್ತಿ ಅನ್ನೋದಿರುತ್ತೆ. ಇದನ್ನು ಯಾವಾಗ ಬಳಸಬಾರ್ದು ಅಂದರೆ, ಮಹಿಳೆಯರು ಧರಿಸಿದಾಗ ನಿಮ್ಮ ತಿಂಗಳ ಸಮಯದಲ್ಲಿ ಈ ಕರಂಗೊಲಿ ಮಾಲೆಯನ್ನು ಬಳಸಬೇಡಿ. ಸೊ 5 days 6 days ನಿಮ್ಮೆಲ್ಲ ಕ್ಲಿಯರ್ ಆಗೋವರೆಗೂ ಈ ಕರಂಗೊಲಿ ಮಾಲೆಯನ್ನು ಬಳಸಬೇಡಿ. ಅದನ್ನು ಸೇಫ್ಟಿ ಜಾಗದಲ್ಲಿ ಇಟ್ಬಿಡಿ. ಆ್ಯಂಡ್ ಎಲ್ಲಾದರೂ ನೀವು ಸಾವಿಗೆ ಹೋಗಿರ್ತೀರಾ, ಇಲ್ಲ ತಿಥಿಗೆ ಹೋಗಿರ್ತೀರಾ, ಆ ಥರ ಒಂದು ಸ್ಥಳಗಳಿಗೆ ಹೋದಾಗ, ಸ್ಮಶಾನಗಳಿಗೆ ಹೋದಾಗ ಇದನ್ನು ಧರಿಸಬೇಡಿ. ಇದು ಶಿವನಿಗೆ ಸಂಬಂಧಿಸಿರೋದಲ್ವಾ, ಸ್ಮಶಾನಕ್ಕೆ ಯಾಕೆ ಹಾಕ್ಕೊಂಡು ಹೋಗಬಾರ್ದು ಅಂತ ಹೇಳ್ಬೋದು. ಇದು ನಿಮ್ಮ ಹೆಸರಿಗೆ ಒಂದು ಎನರ್ಜೈಸ್ಡ್, ಇದನ್ನು ಶಕ್ತಿ ಅನ್ನೋದು ತುಂಬಿರ್ತೀವಿ. ಸೊ ಅದು ಕ್ರಮೇಣ ಅದು ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಆವಾಗ ಏನಾಗುತ್ತೆ, ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡಿದಂತಹ ರಿಸಲ್ಟ್ ಬರದೇ ಹೋಗಬಹುದು. ಸೊ ಜೆಂಟ್ಸು ಅಷ್ಟೇ, ನಾನು ಹೇಳಿದಂತಹ ಒಂದು ಸ್ಥಳಗಳಿಗೆ ಹಾಕ್ಕೊಂಡು ಹೋಗಬೇಡಿ. ನೈಟ್ ಟೈಮ್ ಪ್ರತಿಯೊಬ್ಬರೂ ಸಹ ನೈಟ್ ಟೈಮು ಕರಂಗೊಲಿ ಮಾಲೆಯನ್ನು ಧರಿಸಿ ಮಲ್ಕೋಬೇಡಿ, ತೆಗೆದಿಡಿ. ಅದಕ್ಕಿರುವಂತಹ ಒಂದು ಪಾವಿತ್ರ್ಯತೆಯನ್ನು ನಾವು ಕಾಪಾಡಬೇಕು. ಆಮೇಲೆ ಇದನ್ನು ಮಂತ್ಲಿ ಒನ್ಸ್ ಇದನ್ನು ಎನರ್ಜೈಸ್ಡ್ ಮಾಡಬೇಕು. ನೀವು ಮಂತ್ಲಿ ಒನ್ಸ್ 15 days ಒನ್ಸ್ ಮಾಡೋದೇ ದಿ ಬೆಸ್ಟ್. ಮಂತ್ಲಿ ಒನ್ಸ್ ಆದರೂ ಇದನ್ನು ಎನರ್ಜೈಸರ್ ಮಾಡಬೇಕು. ನಾನಾದರೆ ಸುಮಾರು ಜನ ನಾನು ಕೊಟ್ಟಿರೋಂಥವ್ರು 20 days 25 days ಮಂತ್ಲಿ ಒನ್ಸ್ ಆದರೂ ಎನರ್ಜೈಸರ್ ಮಾಡಿಸ್ಕೊತಾರೆ ನನ್ನ ಕೈಯಲ್ಲಿ. ಇಲ್ಲ ನೀವೇ ಸಹ ಮಾಡ್ಕೋಬೋದು. ನೀವೇ ಸಹ ಹೆಂಗೆ ಮಾಡ್ಕೋಬೋದು, ಒಂದ್ಸಲ ನೀವು ಕನ್ಸಲ್ಟೇಷನ್ ತೊಗೊಂಡಾಗ ನಾನು ಅದ್ರ ಹೇಳ್ಕೊಡ್ತೀನಿ. ಎನರ್ಜೈಸರ್ ನೀವು ಸಹ ಹೇಗೆ ಮಾಡ್ಬೋದು ಅಂತಂದರೆ, ನಿಮ್ಮ ನೇಮಕ್ಕೆ ತಕ್ಕನಾಗೆ ಅದನ್ನು ನಾನು ಮಾಡಿಕೊಡ್ತೀನಿ. ನೀವೇ ಮಾಡ್ಕೋಬೇಕು ಅಂತಂದರೆ ಇದಕ್ಕೆ ನಿಮಗೆ ಸೇಜ್ ಅಂತ ಒಂದು ಸಿಗುತ್ತೆ, ಮಾಮೂಲಿ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ಸಿಗುತ್ತೆ. ಅದರ ಒಂದು ಹೊಗೆಯನ್ನು ಹಾಕಬಹುದು. ಆ್ಯಂಡ್ ಬಂದು ಗೋಮೂತ್ರದಲ್ಲಿ ಸಹ ಅದ್ದಿ ತೆಗೆದು ನೀವು ಅದನ್ನು ಒಂದ್ಸಲ ಪ್ಲೈನ್ ವಾಟ್ರಲ್ಲಿ ವಾಶ್ ಮಾಡಿಬಿಟ್ಟು ಮತ್ತೆ ಧೂಪ ಹಾಕಿಬಿಟ್ಟು ಇದನ್ನು ಬಳಸ್ಬೋದು. ಆಮೇಲೆ ಶಿವನಿಗೆ ಅಭಿಷೇಕ ಮಾಡ್ತಾರೆ ಅಂದಾಗ ಅದನ್ನು ಕೊಟ್ಟು ಅದ್ರ ಮೇಲೆ ಅಭಿಷೇಕ ಆದಮೇಲೆ ನೀವು ಪ್ಲೈನ್ ವಾಟ್ರಲ್ಲಿ ತೊಳೆದು ಸಹ ಇದನ್ನು ಹಾಕ್ಕೋಬೋದು. ಸೊ ಹಾಕ್ಕೊಂಡಾಗ ಇದ್ರಿಗೆ ಶಕ್ತಿ ಜಾಸ್ತಿ ಆಗ್ತಾ ಇರುತ್ತೆ, ಪವರ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ಇದು ಒಂದು ಪ್ರೀಶಿಯಸ್, ಇದು ತುಂಬ ನಮ್ಮ ಲೈಫನ್ನು ಚೇಂಜ್ ಮಾಡುವಂಥದ್ದು. ಹಾಗಿದ್ದಾಗ ಇದನ್ನು ನಾವು ಎಷ್ಟು ಒಂದು ಅಮೂಲ್ಯ ವಸ್ತುವಾಗಿ ನಾವು ನೋಡ್ಕೊಂಡಾಗ, ಇದಕ್ಕೆ ಬೆಲೆ ಕೊಟ್ಟಾಗ, ಗೌರವ ಕೊಟ್ಟಾಗ ಇದು ನಮಗೆ ಒಂದು ಒಳ್ಳೆ ರಿಸಲ್ಟ್ ಆದರೆ ಖಂಡಿತ ಕೊಡುತ್ತೆ. ಸೊ ಇಷ್ಟು ಕರಂಗೊಲಿ ಮಾಲೆ ಬಗ್ಗೆ ವಿಡಿಯೋ ಮಾಡಿ ಅಂತ ನಮ್ಮನ್ನು ಸಾಕಷ್ಟು ಜನ ವೀಕ್ಷಕರು ಕೇಳಿದ್ರು. ಹಾಗಾಗಿ ನಾವು ಈ ಒಂದು ವಿಡಿಯೋನ ಮಾಡಿದ್ದೀವಿ. ಬಹುಶಃ ಇದರ ಎಲ್ಲ ವಿಚಾರಗಳನ್ನು ಸಹ ನಾನು ಖಂಡಿತ ನಿಮ್ಗೆ ಎಲ್ಲ ವಿಚಾರ ತಿಳಿಸ್ಕೊಟ್ಟಿದ್ದೀನಿ. ಇದರ ಪ್ರಕಾರ ನೀವು ಕರಂಗೊಲಿ ಮಾಲೆಯನ್ನು ಧರಿಸಿ ನೋಡಿ, ಖಂಡಿತ ನಿಮಗೆ ಇದು ಸೆಟ್ ಆಗುತ್ತೆ. ಸೊ ನಾವು ಹಾಕೋಬಹುದಾ ಹಾಕೋಬಾರ್ದಾ ಮೇಡಮ್ ಅಂತ ಡೌಟ್ ಇರುವಂಥವ್ರು ಬೇಕಾದರೆ
ಈ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ನಮ್ಮ ಕನ್ಸಲ್ಟೇಷನ್ ಅನ್ನ ತಗೊಳ್ಳಿ. ಖಂಡಿತ ನಿಮಗೆ ನಾವು ಅದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟು ನಿಮ್ಮ ಜಾತಕಕ್ಕೆ ಆಗುತ್ತಾ ಇಲ್ವಾ, ಇಲ್ಲ ನೀವು ಯಾವ್ದು ಹಾಕೊಂಡ್ರೆ ನಿಮ್ಗೆ ಒಳ್ಳೇದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ವಿಚಾರ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವೆಲ್ಲರೂ ಹ್ಯಾಪಿ ಆಗಿದ್ದೀರಾ ಈ ಒಂದು ವಿಚಾರದಿಂದ ಅಂತ ಅನ್ಸುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸಾಕಷ್ಟು ವಿಚಾರವನ್ನ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ವಾಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಒಂದು ಅಮೂಲ್ಯವಾದಂತಹ ಒಪಿನಿಯನ್ ಅನ್ನ ಕಮೆಂಟ್ ರೂಪದಲ್ಲಿ ಹಾಕಿ ನಮ್ಮನ್ನ ಸದಾ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಸುಮನ್ ಟಿವಿ ಕಡೆಯಿಂದ ನನ್ನ ಪರವಾಗಿ ನಿಮ್ಮೆಲ್ಲರಿಗೂ ಸಹ ಆತ್ಮೀಯವಾದಂತಹ ಧನ್ಯವಾದಗಳು.